ಕುಣಿಗಲ್ ಶಾಸಕ ರಂಗನಾಥ್ ನನ್ನ ಜೊತೆ ಅವ್ರನ್ನ ಮಾತಾಡ್ತೇನೆ. ರಾಜಕೀಯ ಬೆಳವಣಿಗೆಗಳ ಕುರಿತು ಒಂದಷ್ಟು ಮಾತನಾಡಿಸೋ ಪ್ರಯತ್ನವನ್ನು ಮಾಡ್ತೇನೆ. ಸರ್, ನಿನ್ನೆ ಒಕ್ಕಲಿಗ ಮಹಾಸಂಸ್ಥಾನದ ಸ್ವಾಮೀಜಿಯವರು ಕೊಟ್ಟಂಥ ಹೇಳಿಕೆ DK ಶಿವಕುಮಾರ್ CM ಬದಲಾವಣೆ ಮಾಡಬೇಕು ಅನ್ನೋ ವಿಚಾರವಾಗಿ ದೊಡ್ಡ ಮಟ್ಟದ ಈಗ ಬೆಳವಣಿಗೆ ಕೂಡ ಆಗ್ತಾ ಇರುವಂಥದ್ದು. ಸರ್, ತಾವೇನು ಹೇಳ್ತೀರಿ ಅಂತ? ಇದು ನಮ್ಮಲ್ಲಿ ಒಕ್ಕಲಿಗರ ಸಮಾಜದಲ್ಲಿ ಚಂದ್ರಶೇಖರ ಸ್ವಾಮೀಜಿಗಳು ಭಾಳ ಹಿರಿಯ ಸ್ವಾಮೀಜಿಗಳು. ಅವರು ನಮ್ಮಲ್ಲಿ ಸಮಾಜ ಭಾಳ ಗೌರವ ಕೊಡ್ತಾರೆ ಅವ್ರಿಗೆ. ಬಟ್ ಇದು ಹೇಳಿಕೆ ಅವ್ರದ್ದು ವೈಯಕ್ತಿಕ ಅಭಿಪ್ರಾಯ. ಸೊ ಅದು ಅವರು ಹೇಳ್ಕೊಟ್ಟಿದ್ದಂಥದ್ದು ಒಂದು ಕಡೆ ಆದರೆ, ಇವತ್ತೇನು ಎಲ್ಲರೂ ಮಾತನಾಡ್ತಾ ಇದ್ದಾರೆ, ಅದೆಲ್ಲ ಚೀಫ್ ಮಿನಿಸ್ಟ್ರು, ಡೆಪ್ಯೂಟಿ ಚೀಫ್ ಮಿನಿಸ್ಟ್ರು ಅದೆಲ್ಲ ಡಿಸಿಷನ್ಸ್ ಆಗೋಂಥದ್ದು ಹೈಕಮಾಂಡಲ್ಲಿ. ಸೊ ಅವರು ನಿರ್ಧಾರ ತೆಗೆದುಕೋತಾರೆ. ಅದೀಗ ಸ್ವಾಮೀಜಿಯವರು ಯಾಕೆ ಆ ರೀತಿ ಹೇಳಿದ್ರು ಅಂತ ಅನ್ಸುತ್ತೆ? ಅವರಿಂದ ಯಾರಾದರೂ ಇದ್ರಾ ಅಥವಾ ಅವರೇ ಹೇಳಿರುವಂಥದ್ದು ಹೇಗೆ ಅಂತ? ನೀವು ಅದನ್ನು ಅವ್ರನ್ನೇ ಕೇಳಬೇಕು, ನಾನೇನಂತ ಹೇಳಲಿ. ನಮ್ಮ ಸಮುದಾಯದ ಹಿರೀಕರವರು, ಸಮಾಜದಲ್ಲಿ ಭಾಳಷ್ಟು ಗೌರವ ಇದೆ ಅವ್ರಿಗೆ. ಸೊ ಹಾಗಾಗಿ ನೀವು ಅವ್ರನ್ನೇ ಕೇಳಬೇಕು. ಬುದ್ಧಿಗಳು ಯಾಕೆ, ಅವರ ವೈಯಕ್ತಿಕ ಅಭಿಪ್ರಾಯಗಳ ಬಗ್ಗೆ ನೀವೇ ಕೇಳಬೇಕು. ಈಗ ತಮ್ಮದೇ ಪಕ್ಷದ ಶಾಸಕರು ಮತ್ತು ಸಚಿವರಿಗೆ DCM ಸ್ಥಾನಕ್ಕೆ ಹೆಚ್ಚುವರಿ DCM ಹುದ್ದೆನ ಸೃಷ್ಟಿ ಮಾಡಬೇಕು ಅಂತ ಹೇಳ್ತೀರಿ. ಇದೇ ಎಲ್ಲ ಒಂದು ರೀತಿ ಕಾರಣ ಆಯಿತಾ ಆ ರೀತಿಯಾದಂಥ ಒಂದು ಹೇಳಿಕೆ ಕೊಡೋದಕ್ಕೆ ಅಂತ? ನಾನು ಚಿಕ್ಕವನು ಇವತ್ತು ಪಾರ್ಟಿಲಿ. ನಮ್ಮದೇ ಏನೇ ಆಸೆಗಳಿದ್ರು, ಆಕಾಂಕ್ಷೆಗಳಿದ್ರು, ಅದು ಪಾರ್ಟಿ ಫೋರಮಲ್ಲಿ ಹೇಳ್ಕೋಬೇಕು. ಅದು 4 ಗೋಡೆ ಮಧ್ಯೆ ಏನಿದ್ರು ಹೈಕಮಾಂಡ್ ಇದೆ, ಅವ್ರ ಜೊತೆ ಹೇಳ್ಕೊಳಂಥದ್ದು. ಯಾಕೋ ಇಲ್ಲಿ ಮಂತ್ರಿಗಳು ಅದನ್ನು ಬಿಟ್ಟರು ಹೇಳಿಕೆ ಕೊಡೋಂಥದ್ದು. ಇವತ್ತು ನಿಮ್ಮ ಹತ್ರ ಬಂದು ಹೇಳಿಕೆ ಕೊಟ್ಟರೆ ನೀವೇನು ಸೊಲ್ಯೂಷನ್ ಕೊಡೋಕ್ಕಾಗತ್ತಾ? ಅದು ಆ ಅಭಿರುಚಿ ನನಗೆ ಇಷ್ಟ ಆಗಲಿಲ್ಲ. ಸೊ ಅದರಿಂದ ನಾನು ಒಂದು ಹೇಳಬಲ್ಲೆ, ಇವತ್ತು ಫಲಿತಾಂಶ ಬಂದಿದೆ. ಇವತ್ತು ನಂದೇ 20,000 ನಾನು ಹಿಂದೆ ಹೊರಟೋಗಿದ್ದೀನಿ. ಅದ್ರ ಬಗ್ಗೆ ನಾನು ಚಿಂತನೆ ಮಾಡಬೇಕು. ಯಾರ್ಯಾರು ಹೇಳಿಕೆ ಕೊಡ್ತಾರೋ ಅವ್ರವ್ರ ಕಾನ್ಸ್ಟಿಟ್ಯೂನ್ಸಿಲಿ ಏನೇನಾಗಿದೆ ಅನ್ನೋದನ್ನು ಆಲೋಚನೆ ಮಾಡಿ, ಪಕ್ಷದ ಬಗ್ಗೆ ಮತದಾರರ ವಿಶ್ವಾಸ ತೆಗೆದುಕೊಳ್ಳೋಂಥ ಚಿಂತನೆ ಒಂದು ಕಡೆ, ಮಂತ್ರಿಗಳು ಅವ್ರವ್ರು ಕೊಟ್ಟಿರೋಂಥ ಕೆಲಸಗಳನ್ನು ಮಾಡೋಂಥದ್ದು ಚಿಂತನೆ ಬರೋಂಥದ್ದು ಈ ಎರಡನೇದು. ಮೂರನೇದು, ಸರ್ಕಾರದವರು ಇವತ್ತು ನಾವೆಲ್ಲ ಭಾಳಷ್ಟು ಭರವಸೆ ಕೊಟ್ಟಿದ್ದೀವಿ. ನಾವೆಲ್ಲ ಇದೇನೇ ಸ್ಟೇಟ್ಮೆಂಟ್ ಕೊಡ್ತೀವಿ ಅದು ಬೇರೆ ವಿಚಾರ. ಹಳ್ಳಿಗಳಲ್ಲಿ ಬಡ ಸಾಮಾನ್ಯರು, ಬಡವರು ಭಾಳಷ್ಟು ನಿರೀಕ್ಷೆ ಇಟ್ಕೊಂಡು ನಮ್ಮನ್ನು ಮತ ಹಾಕ್ಬಿಟ್ಟು ಇವತ್ತು 136 ಕೊಟ್ಟಿದ್ದಾರೆ DK ಶಿವಕುಮಾರ್ ಸಾಹೇಬ್ರ ಅಧ್ಯಕ್ಷತೆಯಲ್ಲಿ. ಅವ್ರಿಗೆ ಸರ್ವಿಸ್ ಕೊಡೋಂಥ ಚಿಂತನೆಯಲ್ಲಿ ನಾವೆಲ್ಲ ಹೋಗೋಣ ಅಂತ ನಾನು ಹೇಳ್ಕೊತೀನಿ.